NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಏನ್ ಟ್ವಿಸ್ಟ್ ಗುರು, ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಬಿಗ್ ಶಾಕ್. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ಅಂತಿಮ ಹಂತಕ್ಕೆ ಕಾಲಿಟ್ಟಿದೆ. ಇನ್ನೇನು ಒಂದು ವಾರದಲ್ಲಿ ಗ್ರ್ಯಾಂಡ್ ಫಿನಾಲೆ ಕೂಡ ನಡೀತಾ ಇದೆ. ಮನೆಯೊಳಗಿನ ಸ್ಪರ್ಧಿಗಳ ನಡುವಿನ ಪೈಪೋಟಿ ಕೂಡ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅನ್ನುವಂಥ ಅಚ್ಚರಿಯ ಮುನ್ಸೂಚನೆ ಮನೆಯೊಳಗಿನ ಆಟವನ್ನ ಸಂಪೂರ್ಣವಾಗಿ ಬದಲಾಯಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಈ ಬಾರಿ ಕಾವ್ಯ ಅಥವಾ ಧ್ರುವಂತ್ ಮನೆಯಿಂದ ಹೊರಗಡೆ ಬರ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಿದ್ರೆ ಯಾರು ಹೊರಗಡೆ ಬರ್ತಾರೆ? ಸೀಸನ್ 12ರ ಈಗ ಫಿನಾಲೆ ಹಂತಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಈ ಹಂತದಲ್ಲಿ ಆಗುವಂತಹ ಪ್ರತಿಯೊಂದು ಎಲಿಮಿನೇಷನ್ ಸ್ಪರ್ಧಿಗಳ ಆಟಕ್ಕೆ ಬಹಳ ದೊಡ್ಡ ತಿರುವನ್ನ ಕೊಡುತ್ತೆ. ವೀಕ್ಷಕರು ಬಹಳಷ್ಟು ನಿರೀಕ್ಷೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಿಂದಾಗಿ ಚರ್ಚೆಗಳು ಹೆಚ್ಚಾಗ್ತಾ ಇದೆ. ಹಾಗೆ ಈ ವಾರ ಯಾರನ್ನ ಉಳಿಸಲಾಗುತ್ತೆ ಮತ್ತು ಯಾರಿಗೆ ವಿದಾಯವನ್ನ ಹೇಳಲಾಗುತ್ತೆ ಅನ್ನುವಂಥದ್ದು ಇದೀಗ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸಿದೆ. ಜೊತೆಗೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಈ ವಾರ ಕಾವ್ಯ ಅಥವಾ ಧ್ರುವಂತ್ ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ಹೇಳಲಾಗಿದೆ. NCAB ಟೈಮ್ಸ್ ಮೀಡಿಯಾಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ಧ್ರುವಂತ್ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಹೊರಗಡೆ ಬರ್ತಾರೆ ಅಂತ ಹೇಳಲಾಗಿದೆ. ಸೀಸನ್ ನ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕಾವ್ಯನ ಹಾಗಿದ್ರೆ ಕಾವ್ಯ ಈ ಸೀಸನ್ ನಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಆಡಿದಂತಹ ಸ್ಪರ್ಧಿ ಅಂತ ಹೇಳಲಾಗುತ್ತೆ. ಮನೆಯ ಪ್ರತಿ ಟಾಸ್ಕ್ ನಲ್ಲೂ ಕೂಡ ಚುರುಕುತನ ಹಾಗೆ ಸ್ಪಷ್ಟ ಮಾತಿನ ಶೈಲಿಯಿಂದ ಎಲ್ಲರ ಗಮನವನ್ನ ಸೆಳೀತಾ ಇದ್ದಾರೆ. ಆದ್ರೆ ಕಳೆದ ಕೆಲವು ವಾರಗಳಿಂದ ವೀಕ್ಷಕರ ವೋಟಿಂಗ್ ಟ್ರೆಂಡ್ ನಲ್ಲಿ ಕಾವ್ಯ ಸ್ವಲ್ಪ ಹಿಂದಕ್ಕೆ ಸರಿದಿರುವಂತಹ ಮಾತುಗಳು ಕೂಡ ಕೇಳಿ ಬಂದಿದೆ. ಈ ಕಾರಣದಿಂದಾಗಿ ಈ ವಾರ ಅವರ ಹೆಸರು ಎಲಿಮಿನೇಷನ್ ಲಿಸ್ಟ್ ನಲ್ಲಿ ಕಾಣಿಸಿಕೊಂಡಿದೆ ಅಂತಲೇ ಹೇಳಬಹುದು. ಸೇಫ್ ಆಟದಿಂದ ಸಡನ್ ಡೇಂಜರ್ ಝೋನ್ಗೆ ಧ್ರುವಂತ್ ಈ ವಾರ ಹೆಚ್ಚು ಜನಪ್ರಿಯತೆ ಗಳಿಸಿದ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದಾರೆ. ತಮ್ಮ ನೇರ ನಡವಳಿಕೆ ಮತ್ತು ಟಾಸ್ಕ್ ಗಳಲ್ಲಿ ಇಬ್ಬರು ಆಡಿದಂತಹ ರೀತಿಗೆ ಫ್ಯಾನ್ಸ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಕಳೆದ ವಾರದಿಂದ ವೀಕ್ಷಕರ ವೋಟಿಂಗ್ ಕಡಿಮೆ ಆಗಿರಬಹುದು ಅನ್ನುವಂತ ಊಹೆಗಳು ಕೂಡ ಕೇಳಿ ಬರ್ತಾ ಇದೆ. ಇದರಿಂದಾಗಿ ಅವರು ಡೇಂಜರ್ ಝೋನ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ವರದಿಗಳು ಕೂಡ ಲಭ್ಯವಾಗಿದೆ. ಇನ್ನು ಅಶ್ವಿನಿ ಗೌಡ ವಿರುದ್ಧವೂ ಕೂಡ ಫ್ಯಾನ್ಸ್ ಗಳು ಇದೀಗ ಸಿಟ್ಟಾಗಿದ್ದಾರೆ. ಬಿಗ್ ಬಾಸ್ ನಲ್ಲಿ ಫಿನಾಲೆ ವೀಕ್ ನಡೀತಾ ಇದೆ. ಹೀಗಾಗಿ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ದೊಡ್ಡ ದೊಡ್ಡ ಟಾಸ್ಕ್ ಗಳನ್ನ ಕೊಡಲಾಗ್ತಾ ಇದೆ. ಅದೇನು ಅಂತ ಹೇಳಿದ್ರೆ ಸ್ಪರ್ಧಿಗಳು ತಮ್ಮ ಆಟಕ್ಕೆ ಅನುಗುಣವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಳಸಬಹುದಾದಂತಹ ಹ್ಯಾಶ್ ಟ್ಯಾಗ್ ಗಳನ್ನ ಅವರೇ ಬೋರ್ಡ್ ಮೇಲೆ ಬರಿಬೇಕಾಗಿತ್ತು. ಈ ಸಮಯದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಮನೆಯ ಹೊರಗೆ ತನ್ನನ್ನ ಯಾವ ಹೆಸರಿನಿಂದ ಗುರುತಿಸಬೇಕು ಅಂತ ಹೇಳಿ ಬೋರ್ಡ್ ಮೇಲೆ ಬರೀತಾರೆ. ಬಿಗ್ ಬಾಸ್ ನಲ್ಲಿರುವಂತಹ ತಮ್ಮ ಗೇಮ್ ನಿಂದಾಗಿ ಜನ ಛಲಗಾರ್ತಿ ಅಶ್ವಿನಿ ಅಂತ ಹೇಳಿ ಕರಿಬೇಕು ಅಂತ ಬರೆದಿದ್ದಾರೆ. ಈ ಒಂದು ವಿಚಾರ ಇದೀಗ ಮನೆಯ ಹೊರಗಡೆ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಗೌರವಾಧ್ಯಕ್ಷ ಆಗಿರುವಂತಹ ಅಶ್ವಿನಿ ಗೌಡ ಅವರಿಗೆ ಕನ್ನಡವನ್ನ ಸರಿಯಾಗಿ ಬರೆಯೋದಕ್ಕೆ ಬರೋದಿಲ್ಲ ಅನ್ನುವಂತ ಮಾತುಗಳು ಕೂಡ ಹೊರಗಡೆ ಕೇಳಿ ಬರ್ತಾ ಇದೆ. ಛಲಗಾರ್ತಿ ಅಂತ ಬರೆಯುವ ಬದಲಾಗಿ ಮೊದಲ ಎರಡನೇ ಚ ಅಕ್ಷರದ ಬದಲಾಗಿ ಮೊದಲ ಚ ಅಕ್ಷರವನ್ನ ಬಳಸಿ ಇಲ್ಲೂ ಕೂಡ ಅವರು ತಪ್ಪು ಮಾಡಿರುವಂತದ್ದು ಇದೀಗ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು. ಒಟ್ಟಾರೆಯಾಗಿ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ಈ ವಾರ ಬಿಗ್ ಬಾಸ್ ಸೀಸನ್ 12ರಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಧ್ರುವಂತ್ ಅವರು ಹೊರಗಡೆ ಬರ್ತಾ ಇದ್ದಾರೆ ಅಂತ ಹೇಳಲಾಗಿದ್ದು, ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.